ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೆಟ್ ರೆಡಿ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಾಚೀನತೆ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ಪ್ರದೇಶದ ಬಗ್ಗೆ ತಿಳಿಯಬೇಕಾದರೆ ಮೊದಲು ನಾವು ಆ ಪ್ರದೇಶದ ಇತಿಹಾಸವನ್ನು ತಿಳಿದುಕೊಳ್ಳುತ್ತೇವೆ. ಕರ್ನಾಟಕದ ಬಗ್ಗೆ ತಿಳಿದುಕೊಂಡಾಗ, ವಿಶೇಷವಾಗಿ ಅಧ್ಯಯನ ಮಾಡುವಾಗ ನಾವು ಕರ್ನಾಟಕವನ್ನು ಎಲ್ಲಿ ನೋಡುತ್ತೇವೆ? ಕೇವಲ ಭಾಷೆಯ ಮೂಲಕ ನೋಡುತ್ತೇವಾ? ಇಲ್ಲ, ಕೆಲವು ಆಧಾರಗಳು ಸಿಗುತ್ತದೆ. ಶಿಲಾಯುಗದ ಕಾಲಕ್ಕೆ ಕರ್ನಾಟಕ ಯಾವ ರೀತಿ ಇತ್ತು, ಆ ಕಾಲಕ್ಕೆ ಸಂಬಂಧಿಸಿದ ಕರ್ನಾಟಕದ ಕೆಲವು ಪ್ರದೇಶಗಳು ಕಂಡುಬರುತ್ತದೆ. ಇದನ್ನು ಪ್ರಾಗೈತಿಹಾಸಿಕ ಯುಗ ಎಂದು ಕರೆಯುತ್ತೇವೆ. ಅಂದರೆ ಇತಿಹಾಸ ಪ್ರಾರಂಭವಾಗುವಕ್ಕಿಂತ ಮುಂಚಿತವಾಗಿ ಇರುವ ಇತಿಹಾಸ. ಅಲ್ಲಿರುವ ಪಳೆಯುಳಿಕೆಯ ಆಧಾರದ ಮೇಲೆ ಈ ಒಂದು ಪೀರಿಯಡ್ ಒಳಗಡೆ ಕರ್ನಾಟಕ ಪ್ರದೇಶವಿದೆ ಎಂದು ಗೊತ್ತಾಗುತ್ತದೆ. ಲಿಖಿತವಾಗಿ ಸಿಗೋದು ಇತಿಹಾಸ ಪ್ರಾರಂಭವಾದಾಗಿನಿಂದ. ಕ್ರಿಸ್ತಶಕ ಪ್ರಾರಂಭ ಆಗುವುದರಿಂದ ನಮಗೆ ಆಧಾರಗಳು ಸಿಗುತ್ತದೆ. ಹೇಗೆ ಅಂದರೆ ಶಾಸನಗಳ ಮೂಲಕ, ಸಾಹಿತ್ಯದ ಮೂಲಕ, ಬುಡಕಟ್ಟು ಜನಾಂಗದ ಮೂಲಕ. ಇದರಿಂದ ನಮ್ಮ ಭಾಷೆ ಮತ್ತು ಕರ್ನಾಟಕ ಪ್ರದೇಶಗಳು ಎಷ್ಟು ಹಿಂದೆ ಅಸ್ತಿತ್ವದಲ್ಲೂ ಇತ್ತು ಎಂದು ಕಂಡುಕೊಳ್ಳುತ್ತೇವೆ. ಹೀಗೆ ಇವೆಲ್ಲ ಸ್ಟಡಿ ಮಾಡಿ ಕರ್ನಾಟಕ ಯಾವ ರೀತಿ ಇತ್ತು, ಎಷ್ಟು ಯುಗಗಳಿಂದ ನಮ್ಮ ಕರ್ನಾಟಕ ಚಾಲ್ತಿಯಲ್ಲಿತ್ತು ಎಂದು ತಿಳಿದುಕೊಳ್ಳುತ್ತೇವೆ. ಹೆಸರಿನ ಪ್ರಾಚೀನತೆಯ ಅರ್ಥ. ಕರ್ನಾಟಕ ಎಂಬ ಶಬ್ದ ಉಲ್ಲೇಖ ಕ್ರಿಸ್ತಪೂರ್ವ 3 ಅಥವಾ 4ನೇ ಶತಮಾನದಲ್ಲಿ ಇದ್ದ ಪಾಣನಿಯ ಸಂಸ್ಕೃತ ವ್ಯಾಕರಣ ಗ್ರಂಥದಲ್ಲಿ ಕಂಡುಬರುತ್ತದೆ. ಆ ಗ್ರಂಥದಲ್ಲಿ ಕರ್ನಾಟಕ ಎಂಬ ಒಂದು ಗೋತ್ರದ ಜನರ ವಿಚಾರದ ಬಗ್ಗೆ ಹೇಳಿದ್ದಾನೆ. ಆದರೆ ಒಂದು ಪ್ರದೇಶವಾಗಿ ಈ ಶಬ್ದ ಮೊದಲ ಉಲ್ಲೇಖ ನಮಗೆ ಕಂಡುಬರುವುದು ಮಹಾಭಾರತದಲ್ಲಿ. ಈ ಗ್ರಂಥದ ರಚನೆ ಸುಮಾರು 2000 ವರ್ಷಗಳಷ್ಟು ಹಿಂದಿನದ್ದಾಗಿದ್ದು, ಅದರ ಭೀಷ್ಮ ಪರ್ವದಲ್ಲಿ ದಕ್ಷಿಣ ಭಾಗದ ಬಗ್ಗೆ ವರ್ಣನೆ ಹೀಗಿದೆ. ಕರ್ನಾಟಕ ಮಹಿಷಕ ವಿಕಲ್ಪ ಮೂಷಕಸ್ತತ ಎಂದು ವರ್ಣನೆ ಇದೆ. ಮಹಾಭಾರತದ ಶ್ಲೋಕದಲ್ಲಿಯೂ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದೆ ಎಂದು ನೋಡಬಹುದು. ಪ್ರಾಚೀನ ಸಂಸ್ಕೃತ ಕೃತಿಗಳಾದ ಮಾರ್ಕಂಡೇಯ ಪುರಾಣ, ಭಗವತ ಮತ್ತು ವರಾಹಮಿಹಿರನ ಬೃಹತ್ ಸಂಹಿತ, ವಿಷ್ಣುವಿನ ಧರ್ಮದತ್ತ ಪುರಾಣ, ಶೂದ್ರಕವಿ ಮೃಚ್ಛಕಟಿಕ, ಪ್ರಾಚೀನ ಬೌದ್ಧ ವಿದ್ವಾಂಸರಾದ ಮಾತಂಗ, ಜಯಸೇನ ಮತ್ತು ಕಾಶ್ಮೀರ ಕವಿ ಕಲ್ಲಣ, ಬಿಲ್ಲಣ, ಸೋಮದೇವ ಸೂರಿ ಮೊದಲಾದವರ ಗ್ರಂಥದಲ್ಲಿಯೂ ಕರ್ನಾಟಕದ ಬಗ್ಗೆ ಉಲ್ಲೇಖವಿದೆ. ಪ್ರಾಚೀನ ಸಂಸ್ಕೃತ ಕೃತಿಗಳಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖವಿದೆ ಎಂದು ಇಲ್ಲಿ ನೋಡಬಹುದು ಮತ್ತು ಪ್ರಾಚೀನ ಬೌದ್ಧ ವಿದ್ವಾಂಸರ ಗ್ರಂಥದಲ್ಲಿಯೂ ಕರ್ನಾಟಕದ ಬಗ್ಗೆ ಉಲ್ಲೇಖವಿದೆ ಎಂದು ಸಹ ಇಲ್ಲಿ ನೋಡಬಹುದು. ಪ್ರಾಚೀನ ತಮಿಳು ಗ್ರಂಥಗಳಾದ ಶಿಲಪ್ಪಾಧಿಕಾರಂ ಇದೊಂದು ಜೈನ ಕೃತಿ. ನಾವು ಬಹಳ ಸಲ ಕರ್ನಾಟಕದ ಇತಿಹಾಸ ಅಥವಾ ದಕ್ಷಿಣ ಭಾರತದ ಇತಿಹಾಸ ಓದುವಾಗ ಈ ಕೃತಿಯ ಉಲ್ಲೇಖ ಬಹಳ ಸಲ ನೋಡುತ್ತೇವೆ. ಈ ಕೃತಿ ತಮಿಳುನಾಡಿಗೆ ಸಂಬಂಧಿಸಿದ ಕೃತಿ. ನಮ್ಮಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಹೇಗೆ ಮಹಾಕಾವ್ಯನೋ ಹಾಗೆ ತಮಿಳುನಾಡಿನಲ್ಲಿ ಶಿಲಪ್ಪಾಧಿಕಾರಂ ಮಹಾಕಾವ್ಯ. ಈ ಕೃತಿ ಕ್ರಿಸ್ತಶಕ 300ರಲ್ಲಿ ರಚನೆಯಾಗುತ್ತದೆ. ಇದರ ಕರ್ತೃ ಇಳಿಂಗೋ ಅಡಿಗಲ್. ಈ ಕೃತಿಯಲ್ಲಿ ಕರ್ನಾಟಕದ ಮೈಸೂರು, ಚಾಮರಾಜನಗರ, ಕೋಲಾರದಂತಹ ಪ್ರದೇಶಗಳನ್ನು ತನ್ನ ಕೃತಿಯಲ್ಲಿ ಹೆಸರಿಸಿದ್ದಾನೆ. ಅಂದಿನ ಕಾಲದಲ್ಲಿ ಕರ್ನಾಟಕದ ಪ್ರದೇಶಗಳು ಅಸ್ತಿತ್ವದಲ್ಲಿ ಇದ್ದವು ಎಂದು ಕಂಡುಬರುತ್ತದೆ. ಶಿವಕೋಟ್ಯಾಚಾರ್ಯರ ಒಡ್ಡರಾಧನೆ, ಪಂಪನ ಗ್ರಂಥಗಳಾದ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ. ಪಂಪನು ಮಾನವನ ಜಾತಿ ಒಂದೇ ಎಂದು ಏಕೀಕೃತ ಮಾಡಿದ್ದಾರೆ. ಬನವಾಸಿ ದೇಶವನ್ನು ಉದ್ದೇಶಿಸಿ 6 ಆನೆಯ ಅಂಕುಶದಿಂದ ನೆಟ್ಟರೂ ನನ್ನ ಜೀವ ಬನವಾಸಿಯಲ್ಲಿಯೇ ಇರಬೇಕು ಎಂದು ಅನಿಸುತ್ತದೆ ಎಂದು ವರ್ಣಿಸಿದ್ದಾರೆ. ಹಾಗಾಗಿ ಪಂಪನ ಗ್ರಂಥದಲ್ಲಿಯೂ ಕೂಡ ಕನ್ನಡ ನಾಡಿನ ಪ್ರದೇಶದ ಬಗ್ಗೆ ಉಲ್ಲೇಖವಿದೆ. ವೃಷಭನಾಥ ತನ್ನ ಜೀವನದಲ್ಲಿ ಕಂಡುಕೊಂಡ ಸತ್ಯ ಕಥೆಗಳನ್ನು ಆದಿಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾಗವರ್ಮನ ಕರ್ನಾಟಕ ಕಾದಂಬರಿ ಮುಂತಾದ ಗ್ರಂಥಗಳಲ್ಲಿ ಕನ್ನಡ ಶಬ್ದ ಸಾಕಷ್ಟು ಪ್ರಯೋಗಗಳನ್ನು ಗಮನಿಸಬಹುದು. ಕರ್ನಾಟಕದ ಮೂಲ ನಿವಾಸಿಗಳು. ಪ್ರಾಗೈತಿಹಾಸಿಕ ಅಧ್ಯಯನದಿಂದ ಸುಮಾರು 4 ಲಕ್ಷ ವರ್ಷಗಳ ಹಿಂದೆಯೇ ಕರ್ನಾಟಕದಲ್ಲಿ ಜನವಸತಿ ಇತ್ತೆಂದು ವಿದ್ವಾಂಸರು ಭಾವಿಸಿದ್ದಾರೆ. ಬೇರೆ ಬೇರೆ ಕಾಲಗಳಲ್ಲಿ ವಲಸೆ ಬಂದ ವಿಭಿನ್ನ ಬುಡಕಟ್ಟು ಜನ ಇಂದಿನ ಕರ್ನಾಟಕ ಜನ ಸಮುದಾಯಕ್ಕೆ ಕಾರಣವಾಗಿದ್ದಾರೆ. ಹೀಗೆ ಬಂದ ಬುಡಕಟ್ಟು ಕುಟುಂಬಗಳಲ್ಲಿ ದೈಹಿಕ ಲಕ್ಷಣಗಳ ಆಧಾರದ ಮೇಲೆ ಗುರುತಿಸಲಾಗಿದೆ. ನೆಗ್ರಿಟೋ ಮೆಡಿಟರೇನಿಯನ್ನರು ನವಶಿಲಾಯುಗದಲ್ಲಿ ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ. ಇದರ ಮೂಲಕವೇ ದ್ರಾವಿಡ ಭಾಷೆಯು ಪರಿಚಯವಾಯಿತು ಎಂದು ನಂಬಲಾಗಿದೆ. ಇಂದಿಗೂ ಕರ್ನಾಟಕದಲ್ಲಿ ಸೋಲಿಗೆ, ಕೊರವ ಮತ್ತು
ಇರುಳ ಬುಡಕಟ್ಟು ಜನರನ್ನು ಕಾಣಬಹುದು. ಕನ್ನಡ ಭಾಷೆ ಮತ್ತು ಸಾಹಿತ್ಯ ದಕ್ಷಿಣ ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಇದನ್ನು ಕನ್ನರಿಗೆ ಅಥವಾ ಕನ್ನರಸೆ ಎಂದು ಕರೆಯುವರು. ದ್ರಾವಿಡ ಭಾಷೆ ಎಂದು ಸಹ ಕರೆಯುವರು. 2011ರ ಜನಗಣತಿಯ ಪ್ರಕಾರ 43.5 ಮಿಲಿಯನ್ನಷ್ಟು ಜನ ಕನ್ನಡ ಮಾತನಾಡುವವರು ಕರ್ನಾಟಕದಲ್ಲಿದ್ದಾರೆ. ಇದನ್ನು ಭಾರತದ ಶೆಡ್ಯೂಲ್ ಭಾಷೆ ಎಂದು. ಸಾವಿರಾರು ವರ್ಷಗಳಿಂದ ಈ ಭಾಷೆಯಲ್ಲಿ ಸಾಹಿತ್ಯ ಕೃತಿಗಳು ರಚನೆಯಾಗುತ್ತಿದೆ. ಕನ್ನಡ ಭಾಷೆಯ ಹಿರಿತನವನ್ನು ಪರಿಗಣಿಸಿ ಭಾರತ ಸರ್ಕಾರ ಭಾಷಾಧಾರಿತ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಜುಲೈ 2011ರಂದು ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟು ಗೌರವಿಸಿದೆ. ಕೇಂದ್ರ ಭಾಷೆಗಳ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ, ಮೈಸೂರು, ಇದರ ಸಂಶೋಧನಾ ಮತ್ತು ಅಧ್ಯಯನಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಿದೆ. ಕನ್ನಡವು ದಕ್ಷಿಣ ದ್ರಾವಿಡ ಭಾಷೆ. ಈ ಭಾಷೆಯ ಬೆಳವಣಿಗೆಯನ್ನು 3 ಹಂತದಲ್ಲಿ ಮಂಡಿಸಿದ್ದಾರೆ. ಹಳೆಗನ್ನಡ ಕ್ರಿಸ್ತಶಕ 450ರಿಂದ 1200ರವರೆಗೆ. ನಡುಗನ್ನಡ ಕ್ರಿಸ್ತಶಕ 1200ರಿಂದ 1700. ಹೊಸಗನ್ನಡ 1700ರಿಂದ ಇತ್ತೀಚಿನವರೆಗೂ. ಕನ್ನಡ ಭಾಷೆಯ ಇತಿಹಾಸವನ್ನು ಕುರಿತು ಅಧ್ಯಯನ ಮಾಡುವಾಗ ಈ ಶಾಸನಗಳು ಸಹಾಯ ಮಾಡುತ್ತವೆ. ಅಲ್ಮಿಡಿ ಶಾಸನ ಹಾಸನ ಜಿಲ್ಲೆ, ಶ್ರವಣಬೆಳಗೊಳದ ನಂದಿಸೇನನ ಶಾಸನ, ಕಪ್ಪೆಅರಭಟ್ಟ ಶಾಸನ ಬಾದಾಮಿ, ಕಟಕೂರಿನ ಶಾಸನ ಮಂಡ್ಯ ಜಿಲ್ಲೆ. ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಕನ್ನಡ ಪದಗಳು ಕಂಡುಬಂದಿದೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ, ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನೆಲ್ಲ ಎಂದು ಕಪ್ಪೆಅರಭಟ್ಟ ಶಾಸನ ಬಾದಾಮಿಯಲ್ಲಿ ಕಂಡುಬಂದಿದೆ. ಜೈನರ ಮೊದಲನೆಯ ತೀರ್ಥಂಕ ಋಷಭನಾಥನ ಮಗಳು ಬ್ರಾಹ್ಮಿಯು 18 ವರ್ಣಮಾಲೆಗಳನ್ನು ಕಂಡುಹಿಡಿದಿದ್ದು, ಅವುಗಳಲ್ಲಿ ಕನ್ನಡ ವರ್ಣಮಾಲೆ ಕೆಲವು ಪದಗಳು ಸೇರಿವೆ. ಅಲೆಕ್ಸಾಂಡರ್ ದಾಳಿಯ ಕಾಲದಲ್ಲಿ 36,000 ಹಸ್ತಪತ್ರಿಕೆಗಳು ಆಕಸ್ಮಿಕವಾಗಿ ಸುಟ್ಟು ಹೋದವು. ಆ ಹಸ್ತಪತ್ರಿಕೆಗಳಲ್ಲಿ ಗ್ರೀಕ್, ಲ್ಯಾಟಿನ್, ತುರ್ಕ್ ಭಾಷೆಯ ಪದಗಳ ಜೊತೆಗೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಪದಗಳು ಸೇರಿದ್ದರು ಎಂದು ವಿದ್ವಾಂಸರು ಹೆಸರಿಸುವರು. ಶಾತವಾಹನರ ರಾಜ ಕಾಲ ಗತಸಪ್ತಶತಿಯಲ್ಲಿ ತಿರ್, ತುಪ್ಪ, ಪೆಟ್ಟು, ಕೊಟ್ಟು ಮುಂತಾದ ಕನ್ನಡ ಪದಗಳ ಉಲ್ಲೇಖವಿದೆ. ಪಲ್ಲವರ ಶಿವಸ್ಕಂದ ವರ್ಮ ಪ್ರಾಕೃತ ಭಾಷೆಯಲ್ಲಿಯೂ ಕೋಟೆ, ಕೊಟ್ಟ ಎಂಬ ಪದಗಳು ಪ್ರಸ್ತಾಪವಾಗಿದೆ. ಗ್ರೀಕ್ ಪ್ರವಾಸಿಗ ಪ್ಲೀನಿ ತನ್ನ ನ್ಯಾಚುರಲ್ ಹಿಸ್ಟರಿಯಲ್ಲಿ ಕರ್ನಾಟಕ ಕರಾವಳಿ ಭಾಗ ಮುಂಗರು ಎಂದು ಹೆಸರಿಸಿದ್ದಾನೆ. ಗ್ರೀಕ್ ಭೂಗೋಳ ತಜ್ಞ ಟಾಲೆಮಿಯು ತನ್ನ ಭೂಗೋಳ ಕೃತಿಯಲ್ಲಿಯೂ ಮುದುಗುಲ್ಲ, ಮುದ್ದುಗಲ್, ಪೆಟ್ಟಿಗಾಲ, ಪಟ್ಟದಕಲ್ಲು, ಬಾನೋವಾಸಿ, ಬನವಾಸಿ ಮುಂತಾದ ಸ್ಥಳಗಳ ಬಗ್ಗೆ ಉಲ್ಲೇಖವಿದೆ. ಸಾಹಿತ್ಯ ಕರ್ನಾಟಕವು ತನ್ನದೇ ಆದ ಸಾಹಿತ್ಯ ಸಂಸ್ಕೃತಿಯನ್ನು ಹೊಂದಿದ್ದು, ಅತ್ಯಂತ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಹೆಸರಿನೊಂದಿಗೆ ವಿಶೇಷತೆ ಬೆಳೆಸಿಕೊಂಡು ಬಂದಿದೆ. ಕನ್ನಡ ಭಾಷೆಯು ಶ್ರೀಮಂತಿಕೆಯಿಂದ ಕೂಡಿದೆ ಎಂದು ಹೇಳುವುದಕ್ಕೆ ಈ ಭಾಷೆಯಲ್ಲಿ ರಚಿತವಾಗಿರುವ ಗ್ರಂಥಗಳೇ ಉತ್ತಮ ಉದಾಹರಣೆಗಳು. ಕವಿರಾಜ ಮಾರ್ಗ ರಾಷ್ಟ್ರಕೂಟರ ಅರಸ ಅಮೋಘವರ್ಷನ ಆಸ್ಥಾನದ ವಿದ್ವಾಂಸ ಶ್ರೀ ವಿಜಯನಿಂದ ರಚಿಸಲ್ಪಟ್ಟಿದೆ. ಶ್ರೀ ವಿಜಯ ಬರೆದ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿಯವರೆಗೆ ಹಂಚಿಕೆಯಾಗಿತ್ತೆಂದು ಕರ್ನಾಟಕದ ನೆಲೆಯ ಬಗ್ಗೆ ಸ್ಪಷ್ಟತೆ ಪಡಿಸಲಾಗಿದೆ. ಇದು ದಂಡಿಯ ಸಂಸ್ಕೃತ ಕೃತಿ ಕಾವ್ಯದರ್ಶಿದ ಭಾಷಾಂತರ ಕೃತಿಯಾಗಿದ್ದು, ಇದು ಕನ್ನಡ ಭಾಷೆಯ ಶ್ರೇಷ್ಠ ಕೃತಿಯಾಗಿದೆ. ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಕನ್ನಡ ಮೇರು ಗ್ರಂಥವಾಗಿದೆ. ಇದು ತತ್ವ ಸಿದ್ಧಾಂತವನ್ನು ಒಳಗೊಂಡಿದೆ. ಚೆನ್ನನ ಯಶೋಧರ ಚರಿತ್ರೆ, ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರ್ಣವ, ಕೇಶಿ ರಾಜನ ಶಬ್ದಮಣಿ ದರ್ಪಣ ಇನ್ನೂ ಅನೇಕ ಕೃತಿಗಳು ಕನ್ನಡ ಭಾಷೆಯ ಮಹತ್ವವನ್ನು ಸಾರುತ್ತದೆ. ಮುಂದಿನ ವಿಡಿಯೋದಲ್ಲಿ ಕನ್ನಡ ನಾಡಿನ ವ್ಯಾಪ್ತಿ, ಕನ್ನಡ ನಾಡಿನ ಬಗ್ಗೆ ಉಲ್ಲೇಖ ಇರುವ ಶಾಸನಗಳು, ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.